ಬ್ರಹ್ಮಗಿರಿ ಹತ್ರ ಇತ್ತು ಗಾಯ್ಸ್. ಇದು ಲಿಫ್ಟ್ ನೋಡಿದ್ರೇ ಭಯ ಆಗ್ತದೆ ಮಾರೆ. ನಾನು ಅದಕ್ಕೆ ಲಿಫ್ಟಲ್ಲಿ ಹೋಗಲಿಲ್ಲ. ಗೌತಮ್ನು ಹೋಗೋಣ ಅಂದ. ನಾನು ಹಲೋ ಗಾಯ್ಸ್, ವೆಲ್ಕಮ್ ಟು ವಿಕೆ ಲಾಗರ್ ಯೂಟ್ಯೂಬ್ ಚಾನಲ್. ನಮ್ಮ ಗೌತಮ್ ಅವರು ಇವತ್ತು ನಾನು ಇನ್ಸ್ಟಾಮಾರ್ಟ್ ಮಾಡ್ತೇನೆ, ಅವನಿಂದ ಕೂತ್ಕೊಳ್ತಾನೆ. ಮೊನ್ನೆ ಅವನು ಓಡಿಸ್ತಿದ್ದೆ, ನಾನು ಕೂತ್ಕೊಂಡಿದ್ದೆ. ಇವತ್ತು ಹೋಗುವ. ಇವತ್ತು ಎಷ್ಟಾಗುತ್ತೆ ಏನು ಅಂತ ಎಲ್ಲ ವೀಡಿಯೋ ತೋರಿಸ್ತೇನೆ ನಿಮಗೆ. ವೀಡಿಯೋದಲ್ಲಿ ಬರ್ತೇನೆ. ಪೆಟ್ರೋಲ್ ಹಾಕ್ಸ್ಲಿಕ್ಕೆ ಬಂದಿದ್ದೀವಿ. ಈಗ ಪೆಟ್ರೋಲು ಹಾಕಿಸಿ ಆಯಿತು. ಈಗ ಗಾಡಿಯಲ್ಲಿ ಏರ್ ಇರಲಿಲ್ಲ, ಅದಕ್ಕೋಸ್ಕರ ಏರ್ ಒಂದು ಚೆಕ್ ಮಾಡಿಸ್ಕೊಂಡು ಏರ್ ಹಾಕ್ಸ್ಕೊಳ್ತಾ ಇದ್ದೀವಿ. ಅದು ಪೆಟ್ರೋಲ್ ಪಂಪ್ ಹೆಸರು ಎಂತ ಮಗ ಅದ್ರದ್ದು? ಭಾರತ್ ಪೆಟ್ರೋಲ್ ಏನೋ ಇರ್ಬೋದು ನನ್ನ ಪ್ರಕಾರ, ಮೋಸ್ಟ್ಲಿ ಗೊತ್ತಿಲ್ಲ. ಅದರದ್ದು ನೋಡಲಿಲ್ಲ ನಾನು. ಏರೆಲ್ಲ ಹಾಕ್ಸ್ಕೊಂಡಾಯ್ತು, ಏರ್ ಹಾಕಿದ್ದಾರೆ ಅವರು. ಅದರದ್ದು ನಾನು ಇದು ಹಾಕಿದ್ದೆ, ಪ್ಲೇಟ್ ಹಾಕಿದ್ದೆ, ಅದಕ್ಕೋಸ್ಕರ ಅವ್ರಿಗೆ ಸಹ ಗೊತ್ತಾಗಿಲ್ಲ. ಅದಕ್ಕೆ ನಾನು ಟೈರ್ ತೆಗೆಸಿ ಇದು ಮಾಡ್ತಾ ಇರೋದು ಈಗ ಅವರು. ಓಕೆ ಗೈಸ್. ಹಲೋ ಗೈಸ್, ನಾನೀಗ ಇನ್ಸ್ಟಾಮಾರ್ಟಿಗೆ ಬಂದಿದ್ದೇನೆ. ಆನ್ಲೈನ್ ಅಂತೂ ಹೋಗಿದೆ. ಈಗ ನೋಡ್ಬೇಕು, ಆರ್ಡ್ರ್ ಬಂದರೆ ಓಕೆ. ಯಾರಿಲ್ಲ, ಎಲ್ಲ ಗಾಡಿಗಳು ನಿಂತಿದ್ದಾವೆ. ಇನ್ಸ್ಟಾಮಾರ್ಟ್ ಗಾಡಿಗಳೆಲ್ಲ ಅಲ್ಲಿ ನಿಂತಿದ್ದಾವೆ ನೋಡಿ, ಸ್ವಿಗ್ಗಿ ಅವರೆಲ್ಲ. ನೋಡುವ, ಆರ್ಡ್ರ್ ಬಂದರೆ ಎಲ್ಲಿಗೆ ಬರುತ್ತೆ ನೋಡುವ. ರೈಡಿಂಗಲ್ಲಿ ನಿಮಗೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನನ್ನ ಹತ್ರ ಗೋಪ್ರೋ ಇಲ್ಲ, ಮೊಬೈಲಲ್ಲೇ ವೀಡಿಯೋ ಮಾಡೋದು ನಾನು. ನೋಡುವ, ಅದೇ ಇದರಲ್ಲಿ ಲೊಕೇಶನ್ ಎಲ್ಲಿ ಬರುತ್ತೆ ಹೋಗಿ ಲೊಕೇಶನ್ ಒಂದು ಆರ್ಡ್ರ್ ಪಿಕಪ್ ಆದಮೇಲೆ ಕೊಟ್ಟು ಮತ್ತೆ ಏನು ಅಂತ ವೀಡಿಯೋ ಮಾಡಿ ನಿಮಗೆ ಹೇಳ್ತೇನೆ. ಓಕೆ ಗೈಸ್, ಈಗ ಆರ್ಡ್ರ್ ಬಂತು ಒಂದು 50 ರೂಪಾಯಿದು. ಆದರೆ ಬಟ್ ಈಗ ಮಳೆ ಬಂದರೆ ನಮಗೆ ಏನು ಮಾಡಲಿಕ್ಕಾಗಲ್ಲ. ನಾನು ಮೊಬೈಲ್ದು ಕವರೇ ತರಲಿಲ್ಲ ಮರೆ ಇವತ್ತು. ನೋಡೋಣ, ಅಕಸ್ಮಾತ್ ಮಳೆ ಬಂದರೆ ಅಲ್ಲೆಲ್ಲಾದರೂ ಅಂಗಡಿ ಇದ್ದರೆ ಒಂದು ತೊಗೊಳ್ಳುವ. ಆರ್ಡ್ರ್ ಬಂದಿದೆ, ಎಲ್ಲಿಗಂತ ಗೊತ್ತಿಲ್ಲ. ಲೊಕೇಶನ್ ರೀಚ್ ಆಗಿದ್ದು ಇದು ಕೊಟ್ಟಿದ್ದೇನೆ. ಈಗ ಹೋಗಿ ಆರ್ಡ್ರು ಇದು ಆದರೆ ರೆಡಿ ಆದರೆ ಹೋಗಿ ಅಲ್ಲಿ ತೊಗೊಂಡು ಬರಬೇಕು. ಮತ್ತು ನಿಮಗೆ ಲೊಕೇಶನ್ಗೆ ಹೋಗಿ ನಾನು ನಿಮಗೆ ತೋರಿಸ್ತೇನೆ ಎಲ್ಲಿಗೆ ಆರ್ಡ್ರ್ ಬಂದಿದೆ ಅಂತ. ಓಕೆ ಗೈಸ್, ಈಗ ಆರ್ಡ್ರ್ ತೊಗೊಂಬಂದೆ. ಇದು ಇಲ್ಲಿಗೆ ಆರ್ಡ್ರ್ ಬಂದಿದೆ. ಜೋಸಫ್ ಪಿ ಸಂತೋಷ್ ಅಂತ ಅವ್ರ ಹೆಸರು. ಶ್ರೀದೇವಿ ನಿಲಯ ಅಂತ ಅಲ್ಲಿಗೆ ಹೋಗ್ಬೇಕೀಗ. ಉಡುಪಿಯಿಂದ 2.5 ಕಿಲೋಮೀಟ್ರ್ ಏನೋ ಇದೆ. ಗೌತಮ್ ಇಟ್ಕೊಂಡಿದ್ದೆ, ಗೌತಮ್ ಕೂತ್ಕೊಳ್ತಾನೆ ನನ್ನ ಜೊತೆಗೆ. ನಾನೀಗ ಡ್ರೈವ್ ಮಾಡ್ತೇನೆ, ಅಲ್ಲಿಗೆ ಹೋಗಿ ನಿಮ್ಗೆ ಸಿಗ್ತೇನೆ ಗೈಸ್. ಶ್ರೀದೇವಿ ನಿಲಯ ಅಂತ ಈಗ ಕೊಟ್ಟಾಯ್ತು. ಕತ್ಲೆಯಲ್ಲಿ ಅಂತ ಸಹ ಕಾಣ್ತಾ ಇಲ್ಲ ಗೈಸ್, ಫುಲ್ ಕತ್ಲೆ ಆಗಿದೆ. ಆರ್ಡರ್ ಪಿಕ್ ಮಾಡಿ ಅದು ಕೊಟ್ಟಾಯಿತು. ಈಗ ಹೋಗೋ ಎಷ್ಟು ಬರುತ್ತೆ ನೋಡು. ಇದು ನೋಡೋ ಮರ್ಯ, ಬ್ಯಾಗ್ ಮತ್ತು ಇದು ಟೀ ಶರ್ಟ್ ಇದು ಕೇಳ್ತಾ ಇದೀವಿ. ನಾನು ಬ್ಯಾಗ್ ಮತ್ತು ಏನು ಹಾಕಿಲ್ಲ. ಇದು ಬ್ಯಾಗ್ ಮತ್ತು ಟೀ ಶರ್ಟಿಂದ ಇದು ಕೇಳ್ತಾ ಇದೆ. ಗೌತಮ್ ಹಿಂಗೆ ಹಿಡ್ಕೊ, ಗೌತಮ್ ಹಿಂಗೆ ಹಿಡ್ಕೊ, ಹಿಂಗೆ ಹಿಡ್ಕೊ. ಟೀ ಶರ್ಟ್ ಇವಾಗ ಇಲ್ಲೇ ತೆಗಿಬೇಕಂತ. ತಗೊಂಬಾರೆ ಎರಡು ಭೇಟಿ. ಹಾಂ ಆಯ್ತು, ಕೊಡು. ನನ್ನ ಮೊಬೈಲ್ ಟಾರ್ಚೇ ಬೇಕಾಯ್ತು ನಾನು. ಅದಾಯಿತು, ನಾನು ಏನು ಸಹ ಹಾಕ್ಕೊಂಡು ಬಂದಿರಲಿಲ್ಲ. ಡೆಲಿವರಿ ಕಂಪ್ಲೀಟ್ ಆಯಿತು. ಬೋನಸ್ 30 ರೂಪಾಯಿ ಕೊಟ್ಟಿದ್ದಾರೆ. 50 ರೂಪಾಯಿ ಟೋಟಲ್ ಅರ್ನಿಂಗ್ ಫಸ್ಟ್ನೇ ಆರ್ಡ್ರೆ. ಹಾಂ ಓಕೆ ಗೈಸ್, ಫಸ್ಟ್ನೇ ಆರ್ಡ್ರ್ ಕೊಟ್ಟು ಬಂದಾಯಿತು ಗೈಸ್. ಇಲ್ಲಿ ನೋಡ್ಬೋದು ನೀವು, 50 ರೂಪಾಯಿ ಅರ್ನಿಂಗ್ ಆಗಿದೆ. 23 ನಿಮಿಷ ಅವರ್ ಆಗಿದೆ. ಒಂದು ಆರ್ಡ್ರ್ ಕಂಪ್ಲೀಟೆಡ್. ಗೌತಮ್ ಇಲ್ಲಿದೆ. ನಾವು ಆ ಕಡೆಯಿಂದ ಬರಬೇಕಾದ್ರೆ ಒಂದು ಹಾವು ಕಾಣ್ತಾವೆ, ಒಂದರಲ್ಲಿ ವೀಡಿಯೋ ಆಗಿದೆ ಅದು. ಇದ್ರೆ ನಾನು ಮತ್ತೆ ನಿಮಗೆ ಹಾಕ್ತೇನೆ ನೋಡೋ. ಮತ್ತೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ನಿಮಗೆ ನಾನು ಎಲ್ಲ ಟೋಟಲಾಗಿ ಎಷ್ಟಾಯಿತು ಅನ್ನೋದನ್ನು ಒಂದೇ ಸತಿ ಅಪ್ಲೋಡ್ ಮಾಡ್ತೇನೆ. ಆ ವೀಡಿಯೋದಲ್ಲಿ ನಿಮಗೆ ಹೇಳ್ತೇನೆ ಎಲ್ಲ. ಏನು ಮಾರ್ಯ, ಏನು ಇವತ್ತು ಟೈಮ್ ಸರಿ ಇಲ್ಲ. ಒಂದು ದಿನ ಅಲ್ಲಿ ಎದುರುಗಡೆ ನಿಂತ್ಕೊಂಡು ನಾಟಕ ಮಾಡಿ ಬರ್ತದೆ ನೋಡೋದು. ನಾಯಿಗಳು ಕಾಟ ಮಾರ ನಮ್ಮ ಬೈಕರ್ಸ್ಗೆ. ರೋಡ್ ಕಿಂಗ್ ಅವೇ, ನಾವಲ್ಲ, ರೈಡರ್ಸ್ ಅಲ್ಲ. ಏನು ಹೇಳ್ತೀವಿ? ಲಡಕ್ ಯಾವ ಲಡಕ? ಹೌದು, ಹೋಗ್ಬೇಕು ಸಾಯದ್ರ ಒಳಗಡೆ. ನಾನು ಅದನ್ನು ನೀನು ಹೇಳ್ದಂಗಿಂದ ನನಗೆ ನಂದು ಅದೇ. ನಂದು ಇವಾಗಿನಲ್ಲ, ನಾನು ಮೊದಲಿನ ಡ್ರೀಮ್ ಅದೇ. ಒಂದಲ್ಲ ಒಂದು ದಿನ ಲಡಾಖ್ ಹೋಗಲೇಬೇಕು.
ಅದು ನನ್ನ ಗಾಡೀಲೇ ಹೋಗ್ಬೇಕು NS200 ಹೋಗ್ಬೇಕು. ಯಾವ ಗಾಡಿ ತಗೊಂಡಿಲ್ಲ ಇಟ್ಕೋ ಹೋಗುವ. 40,000 ಇಟ್ಕೋ. ಈ ಕಡೆಯಿಂದ 40,000 ಆ ಕಡೆಯಿಂದ 20. ಹಾವು ಏನೇನೆಲ್ಲ ಸಿಗುತ್ತೋ ಮಾರ ಇವತ್ತು ಹಣ. ನಾಯಿ ಆಯಿತು, ಹಾವು ಆಯಿತು, ಏನೆಲ್ಲ ಇವತ್ತು ನಿನ್ನ ಗಾಡಿ ಗಡ್ಡೆ ಮಾಡ್ತಾಯಿದ್ದೆ. ಏನು ಕತೆ ಮಾರೆ? ಏನು ಮಾರೆ ನಂದು ಬೆಳಗ್ಗಿಂದ ಎಡಗಣ ಆಡ್ತಾ ಇತ್ತು. ಆಯ್ತಾ ಹಣ? ಹೌದು. ಏನು ಗಾಚಾರ ಕಾಟಿದೆ ಮಾರೆ ಇವತ್ತು ನನಗೆ. ಯಾಕ ವಿನಯ್ ಅವ್ರದ್ದು ಗ್ರಾಚಾರ ಆರ್ಡ್ರಲ್ಲಿ 50 ರೂಪಾಯಿ ಬಂದ ಅಂತ ಖುಷಿಯಲ್ಲಿದ್ರೆ ಮರೆ ಹಾವು ಕಾಣಿಸ್ತದೆ. ಹಾವು ಕಾಣಿಸ್ತದೆ. ವಿಡಿಯೋ ಮಾಡಿದ್ಯಾ ನೀನು? ಅದಾದ ಹೌದಾ? ವಿಡಿಯೋ ಇದೆಯಾ? ವಿಡಿಯೋ ಇರ್ಬೇಕು ನೋಡ್ಲಿಕ್ಕೆ. ರೆಕಾರ್ಡ್ ಆಗಿದೆ. ಸರಿಯಾಗಿ ಬಂದಿರ್ಲಿಕ್ಕಿಲ್ಲ. ಮತ್ತೆ ರಿಟರ್ನ್ ಸೀದಾ ಇನ್ಸ್ಟಾ ಮಾಡಿ ಗಾಡಿ ಇನೋವಾ ಕ್ರಿಸ್ಟಾ ಟ್ಯಾಕ್ಸಿ. ಕ್ರಿಸ್ಟಾ ಕಿಡ್ಸ್. ನಾನು ಹೇಳಿದ್ನಲ್ಲ ಮಗ ಪ್ರೊಮೋಟ್ ಅಂತ ಗಾಡಿ ಸರ್ವಿಸಿಗೆ ಅಂತ, ಅಲ್ಲಿ ನೋಡು ಬೈಕ್ ಏನದು ಬ್ಯಾಲೆನ್ಸಿಂಗ್ ಅಂತ ಅಲ್ಲೇ ಒಳಗಡೆ ಚಿಕ್ಕದಾಗಿದೆಯಲ್ಲ ಅದು ಸ್ಟೇಜ್ ಝೋನ್ ಏನಿದೆ, ಪವರ್ ಝೋನ್ ಏನಿದೆ. ಅದು ಟಯರ್ಸ್ ಅದ್ರ ಪಕ್ಕದಲ್ಲಿ ಚಿಕ್ಕ ಓಣಿಯಲ್ಲಿ ಹೋಗ್ಬೇಕು ಅಲ್ಲೇ. ಸೈಡ್ ಓಣಿ ಇದೆಯೋ ಬೈಕ್ ಟೈರ್ ಬ್ಯಾಲೆನ್ಸಿಂಗ್ ಅಂತ ಇದೆ ನೋಡು. ಅಲ್ಲ ಬೈಕ್ ಬ್ಯಾಲೆನ್ಸಿಂಗ್ ಅಂತ ಇದೆ ನೋಡು ಅಲ್ಲಿ. ನನಗೆ ಇದೇ ಇಷ್ಟ ಮಾರೆ. ನನಗೆ 200 ಸ್ವಿಗ್ಗಿ ಒಂದು ಮಾಡೋಕ್ಕಾಗಲ್ಲ ಬಿಟ್ರೆ ಪವರು ಪಿಕಪ್ಪು ಸ್ಪೀಡ್. ಬ್ರಹ್ಮಗಿರಿ ಹತ್ರ ಇತ್ತು ಗಾಯ್ಸ್. ಇದು ಲಿಫ್ಟ್ ನೋಡಿದ್ರೇ ಭಯ ಆಗ್ತದೆ ಮಾರೆ. ನಾನು ಅದಕ್ಕೆ ಲಿಫ್ಟಲ್ಲಿ ಹೋಗಲಿಲ್ಲ. ಗೌತಮ್ನು ಹೋಗೋಣ ಅಂದ, ನನಗೆ ಹೆದರಿಕೆ ಆಗುತ್ತೆ, ಬೇಡ ಮಾರೆ ಅಂತ ಹೇಳಿದೆ. ಈಗ ಮೆಟ್ಲ ನಡ್ಕೊಂಡು ಹೋಗ್ತೀವಿ, 6th ಫ್ಲೋರು. ಅದನ್ನು ನೋಡಿದ್ರೆ ಭಯ ಆಗ್ತದೆ ನನಗೆ. ಲಿಫ್ಟ್ ನೋಡಿದ್ರೆ ಹೆಂಗಾಗಿದೆ ನೋಡಿ ಅದು. ನಾನು ಮತ್ತು ಗೌತಮ್ ಈಗ ಪರೋಟ ಮತ್ತು ಕೋಳಿ ರೊಟ್ಟಿ ಆರ್ಡ್ರ್ ಮಾಡಿದ್ದೇವೆ. ಈಗ ಬರ್ತದೆ. ಬನ್ಸಿಗೆ ಹೋಗಿದ್ದು ನಾವು. ಈಗ ಬನ್ಸ್ ಹೋಟೆಲ್ಗೆ ತೊಂದರೆ ಇಲ್ಲ, ಚೆನ್ನಾಗಿರ್ತದೆ. ಕೋಳಿ ರೊಟ್ಟಿ ಮತ್ತು ಸಿಂಗಲ್ ಪರೋಟ ಇದು ತೊಗೊಂಡು ಚಿಕನ್ ಮಸಾಲ, ಅವನು ಕೋಳಿ ರೊಟ್ಟಿ ಮತ್ತು ಚಿಕನ್ ಮಸಾಲ ತೊಗೊಂಡಿದ್ದಾನೆ. ಚೆನ್ನಾಗಿದೆ, ಓಕೆ, ತೊಂದರೆ ಇಲ್ಲ, ತಿನ್ಬೋದು. ಆರಾಮಾಗಿ ಬಂದು ಹೋಗ್ಬೋದು. ಹೋಟೆಲ್ ಚೆನ್ನಾಗಿದೆ, ಬೇಕಿದ್ರೆ ನೀವು ಒಂದ್ಸತಿ ವಿಸಿಟ್ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ನಿಮಗೆ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬೈ ಬೈ, ಸಿ ಯು. ಎಲ್ಲ ಗಾಯ್ಸ್, ಈಗ ನೀವು ನೋಡ್ಬೋದು 379 ಆಗಿದೆ ಇವತ್ತಿಂದ ನಾನು ದುಡ್ದಿರೋದು. ಒಟ್ಟಿಗೆ 7 ಆರ್ಡ್ರ್ ಕಂಪ್ಲೀಟ್ ಆಗಿದೆ. 2.25 ಅವರ್ ಡ್ಯೂಟಿ ಮಾಡಿದ್ದೇನೆ. ಆರ್ಡ್ರೆಲ್ಲ ಚೆನ್ನಾಗಿತ್ತು, ತೊಂದರೆ ಇಲ್ಲ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಸಿ ಯು.